ನಮ್ಮ ಮನೆ ಹಾಲ್ ಇದು ನನಗೋಸ್ಕರನೇ ಮಾಡಿಕೊಟ್ಟಿರೋದು ನಮ್ಮ ಯಜಮಾನ್ರು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 2-3 ಲಾಗಿಂದ ನೀವು ನೋಡಿರ್ತೀರಾ ನಮ್ಮ ಮನೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ. ಸೊ ಇವಾಗ ಡೆಕೋರೇಷನ್ ಎಲ್ಲ ಆಗಿದೆ. 1 ವೀಕಿಂದ ನಮ್ಮ ಹಸ್ಬೆಂಡ್ ಅವ್ರು ಫುಲ್ ಪ್ಲಾನ್ ಮಾಡಿಬಿಟ್ಟು ಸೂಪರ್ ಆಗಿ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನಿಮಗೂ ನಮ್ಮ ಮನೆ ತೋರಿಸ್ತೀವಿ, ಬನ್ನಿ ನಮ್ಮ ಜೊತೆ. ಸೊ ಫಸ್ಟ್ ನಾವು ತೋರಿಸ್ತಾ ಇರೋದು ನಮ್ಮ ಎಂಟ್ರಿ. ಇಲ್ಲಿ ನೋಡಿ, ಹೋಮ್ ಸ್ವೀಟ್ ಹೋಮ್. ಸ್ವೀಟ್ ಅಲ್ಲಿ ಆ ಸ್ವೀಟ್ ಹೋಮ್ ಅಲ್ಲಿ ಕೀಸ್ಗಳನ್ನ ಹಾಕಿದೀವಿ. ನೈನಾ? ಹೌದು. ಸೊ ಇದು ನಮ್ಮ ಎಂಟ್ರಿ. ಸೊ ಬನ್ನಿ ಮತ್ತೆ. ಇದು ನೋಡಿ ನಮ್ಮ ಮನೆ ಹಾಲ್. ಮುಂಚೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿ. ಎಲ್ಲ ಕ್ರೆಡಿಟ್ಸು ನಮ್ಮ ಹಸ್ಬೆಂಡ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಹಾ, ಇದು ನೋಡಿ. ಹಾ, ಇವಾಗ ಹೇಳಮ್ಮ ನೀನು ಸೋಫಾ ಬಗ್ಗೆ ಹೇಳು. ಸೊ ಸ್ನೇಹಿತರೆ, ಇದು ಸೋಫಾ ಇದು ನಮಗೆ ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣ. ಸೊ ಅದಕ್ಕೋಸ್ಕರ ಈ ಸೋಫಾನ ಎಲ್ ಶೇಪ್ ಸೋಫಾನ ಇಲ್ಲಿ ತಗೊಂಡ್ ಬಂದು ಹಾಕಿದೀವಿ. ಹಾ, ನಮ್ದು ಚಿಕ್ಕ ಮನೆ ಆದ್ರೂ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಇಟ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಇದು ನೋಡಿ ನಮ್ಮ ಹಸ್ಬೆಂಡ್ ಅವ್ರು ಸೆಲೆಕ್ಟ್ ಮಾಡಿ ತಂದಿರೋದು. ತುಂಬಾ ಕ್ಯೂಟ್ ಆಗಿದೆ. ಸೊ ಇದನ್ನ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ಇದು ಫ್ರೇಮು ತುಂಬಾನೇ ಇಷ್ಟಪಟ್ಟು ತಗೊಂಡಿರೋ ಫ್ರೇಮ್ಸ್ ಇದು. ಯಾಕಂತಂದ್ರೆ ಈ ತರ ಜಾಗಗಳು ಅಂತಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡೋದು. ಅದಕ್ಕೋಸ್ಕರ ಮನೆಗೇನೆ ಈ ಸೀನ್ರಿನ ತಂದಿದೀವಿ. ಅವಾಗ ಟೈಮ್ ಸ್ಪೆಂಡ್ ಮಾಡ್ಬೇಕು ಹೋಗಿ ಹೊರಗಡೆ ಅಂತ. ಹೌದು. ಸೊ ಆಮೇಲೆ ಆಲ್ರೆಡಿ ಲ್ಯಾಂಪ್ ಅದು ಕೂಡ ನನಗೆ ಯಾವಾಗ್ಲೂ ಹಾಕ್ಬೇಕು ಅಂತ ಇಷ್ಟ ಇತ್ತು. ಸೊ ಅದು ಲ್ಯಾಂಪ್ ಹಾಕಿದೀವಿ. ಇಲ್ಲೂ ಟ್ಯೂಬ್ ಲೈಟ್ ಇತ್ತಿಲ್ಲಿ, ಅದನ್ನ ತೆಗೆದು ಇಲ್ಲಿ ಲ್ಯಾಂಪ್ ಹಾಕಿದೀವಿ. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಣ್ತಿದೆ ಅದು. ಕುತ್ಕೋ ಸ್ವಲ್ಪ. ಹೆಂಗ ಅನ್ಸ್ತಿದೆ ಕುತ್ಕೊಂಡು? ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ಮುಂಚೆ ಎಲ್ಲ ಆರಾಮಾಗಿ ಆ ಸೋಫ್ದಲ್ಲಿ ಹಿಂಗೆ ಕಾಲಕೊಂಡು ಹಿಂಗೆ ಆರಾಮಾಗಿ ಹಿಂಗೆ ಕೂರ್ಬೋದಿತ್ತು. ಬಟ್ ಇದು ಹಿಂಗಿಲ್ಲ. ಇವಾಗ ಇದು ಆರಾಮಾಗಿ ಹಿಂಗೆ ಕುತ್ಕೋಬೇಕು. ಸೊ ಅದೇ ಇಲ್ಲಿ ನಾವು ಮಲ್ಕೊಂಡು ಆತರ ಎಲ್ಲ ಮಾಡಂಗಿಲ್ಲ. ಸೊ ಹಿಂಗೇನೆ ಆರಾಮಾಗಿ ಕುತ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಇದು ಟೇಬಲ್ ಕೂಡ ಚೇಂಜ್ ಮಾಡಿದೀವಿ. ಹೌದು, ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಲ್ಲ ಸಾಮಾನು ಅರ್ಧಕ್ಕರ್ಧ ಚೇಂಜ್ ಮಾಡಿದೀವಿ. ತುಂಬಾ ಕ್ಯೂಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಎಸ್ಪೆಷಲಿ ನನ್ನ ರೂಮ್ ನಂಗೋಸ್ಕರ ಅಂದ್ರೆ ನನ್ಗೋಸ್ಕರ ಮಾಡ್ಕೊಟ್ಟಿರೋದು ಅವರು. ಸೊ ನೀವು ನೆಕ್ಸ್ಟ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ವಿಡಿಯೋ ನೋಡ್ತಾ ಇರಿ. ಆಮೇಲೆ ಬನ್ನಿ ಇನ್ನ ಒಂದು, ಈಗ ನಮ್ಮ ಫೇವ್ರೆಟ್ ಇದನ್ನ ಪ್ಲೇಸ್ ಇಲ್ಲಿ ನೋಡಿ, ಬುಕ್ ಶೆಲ್ಫ್. ಇನ್ನ ಬುಕ್ಸ್ ಇಡ್ಬೇಕು ನಾವು. ಇಲ್ಲ ಆಕ್ಚುಲಿ ಬುಕ್ಸ್ ಎಲ್ಲ ಇಡ್ಬೇಕು. ಬುಕ್ಸ್ ತಗೊಂಡ್ ಬಂದ್ಬಿಟ್ಟು ನೋಡ್ತೀವಿ, ಇಲ್ಲೆಲ್ಲ ಇದ್ ಮಾಡ್ತೀವಿ. ಬುಕ್ಸ್ ಇಲ್ಲ ಅನ್ಬಿಟ್ಟು ನಾವು ಇದನ್ನ ಮಾಡಿ ಸದ್ಯಕ್ಕೆ ಇದನ್ನ ಜೋಡಿಸಿದೀವಿ. ಇದು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದೆ. ಆಮೇಲೆ ಕ್ಯೂಟ್ ಆಗಿ ಕಾಣ್ತಾ ಇದೆಯೋ ಇಲ್ಲೋ ಅವ್ರು ಹೇಳ್ತಾರೆ ಜನ. ನೀನು ಅಂದ್ರೆ ನಮ್ಗ್ ನೋಡಕ್ಕಂತೂ ಸಿಕ್ಕಾಪಟ್ಟೆ ಕ್ಯೂಟ್. ನಮ್ಗಂತೂ ಫುಲ್ ಏನ್ ಟ್ರಾನ್ಸ್ಫಾರ್ಮ್ ಮಾಡಿದೀವೋ ನಾವು ನಮ್ಮ ಮನೇನ, ಚೊಕ್ಕದಾದ ಮನೇನ. ಸೊ ನಮ್ಗಂತೂ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇವಾಗ್ಲೇ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಆಕ್ಚುಲಿ ಆರ್ಟಿಫಿಷಿಯಲ್. ಸೊ ಒಂದು ಲುಕ್ಗೋಸ್ಕರ ಒರಿಜಿನಲ್ ತರಾನೇ ಇದೆ. ಸೊ ಇದಾಯ್ತು. ಸೊ ಇಲ್ಲಿ ನೋಡಿ, ಇದು ಪಾಟು. ಸೊ ಇದನ್ನ ಕೂಡ ನಾವು ಗ್ರೀನ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಲೈಟ್ ಗ್ರೀನ್ ಮ್ಯಾಚ್ ಮಾಡಕ್ಕೆ ತಂದಿದೀವಿ. ಇಲ್ಲಿ ನೋಡಿ, ಬನ್ನಿ ಇಲ್ಲಿ ನೋಡಿ. ಯೂಶಲಿ ನಮ್ ಫೋಟೋಸ್ ನಾವು ಗೋಡೆಗೆಲ್ಲ ಹಾಕ್ತಿರ್ಲಿಲ್ಲ. ಸೊ ಇವಾಗ ಹಾಕ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹೇಗಿದೆ ಮಾಡಿ. ಚೆನ್ನಾಗಿದ್ಯಾ? ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಟನ್ ಕೂಡ ಚೇಂಜ್ ಮಾಡಿದೀವಿ. ಈ ಒಂದು ವಾಲ್ ಕಲರ್ಗೆ ಮ್ಯಾಚ್ ಮಾಡಿ. ಇಲ್ಲಿ ನೋಡಿ, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹಿಂಗೆ ಎಳೆಯಾಗಿ ನೆರಿಗೆ, ನನ್ನ ಹೆಂಡತಿಗೂ ನಾನು ನೆರಿಗೆ ಇದಾಕಿಲ್ಲ. ಸೊ ಇಲ್ಲಿ ನೆರಿಗೆನ ಹಾಕಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕಟ್ಟಿದ್ದಾರೆ ಅಷ್ಟೇ ಫಿನಿಶಿಂಗು. ಮತ್ತೆ ಇದು ಒಂದು ನಮ್ಮ ಮನೆಯ ವಾಶ್ರೂಮ್. ಇದು ಜನರಲ್ ವಾಶ್ರೂಮ್. ಎಲ್ಲರೂ ಬಂದಾಗ ಯೂಸ್ ಮಾಡ್ತಾರೆ. ಸೊ ಇದು ಜನರಲ್ ವಾಶ್ರೂಮ್. ಸೊ ಇದ್ರ ಬಗ್ಗೆ ಹೇಳ್ಬೇಕು. ಇದನ್ನ ಬೇಡ ಅಂತ ಅಂದ್ರೂ ನಯನ ತಗೊಂಡಿರೋದು. ಇದ್ರೊಳಗಡೆ ಒಂದು ಬ್ರ್ಯಾಂಡ್ಸ್ ಹ್ಯಾಂಡ್ ವಾಶ್ ಇದೆ. ಬಟ್ ಇದೇನಕ್ಕೆ ಬೇಡ ಅಂತಿದೆ ಅಂತಂದ್ರೆ, ನಮ್ಮ ಮನೆ ಮಕ್ಳು ಬಂದಾಗ, ಕ್ರಿಶಾಂತ್ ಮತ್ತೆ ಇನ್ನ ಬುದ್ಧ, ಋತ್ವಿಕ್ ಅವರೆಲ್ಲ ಬಂದಾಗ ಇದು ಬೀಳೋ ಚಾನ್ಸಸ್ ಇದೆ. ಇದು ಒಂಥರ ಪಿಂಗಾಣಿ ಟೈಪ್ದು. ಸೊ ಬಿದ್ದೋಗ್ಬಿಟ್ರೆ ಕಷ್ಟ. ಇವಾಗ ಇಟ್ಟಿರ್ತೀವಿ, ಅವ್ರ ಮಕ್ಳು ಬಂದ ತಕ್ಷಣ ಎತ್ಬಿಟ್ಟು ನಾರ್ಮಲ್ ಹ್ಯಾಂಡ್ ವಾಶ್ ಅಲ್ಲಿ ಜಸ್ಟ್ ಫಾರ್ ಆಸ್ಥೆಟಿಕ್. ಸೊ ಇನ್ನ ಒಂದು ಇಲ್ಲಿ ನೋಡಿ,
ಇವಾಗ ಹೊಸದಾಗಿ ನೋಡಿ ಈ ಒಂದು ಪಾರ್ಟ್ ನೋಡಿ, ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ವಾಲ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ನಮ್ಮ ಹಸ್ಬೆಂಡ್ ಅವರೇ ಸೆಲೆಕ್ಟ್ ಮಾಡಿರೋದು. ಸೊ ಆಮೇಲೆ ಇನ್ನೊಂದು ಇದು ವಾಷಿಂಗ್ ಮಿಷಿನ್ ಆಕ್ಚುಲಿ ಒಳಗಡೆ ಇಡಬೇಕು. ಸೊ ಒಳಗಡೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಇಟ್ಟಿದೀವಿ. ಇವಾಗ ನಮ್ಗೆ ಟೈಮ್ ಇರಲಿಲ್ಲ, ಬಟ್ ಇದನ್ನ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ಅಂಡ್ ಇದು ಒರಿಜಿನಲ್ ಪ್ಲಾಂಟ್ಸು. ಅದಾದ್ಮೇಲೆ ನನ್ನ ಫೇವ್ರೆಟ್ ಜಾಗನ ತಡಿ ನನ್ನ ಇಲ್ಲಿ ನೋಡಿ ಲೈಟ್ಸ್ ಆಮೇಲೆ ಲೈಟ್ ಹಾಕಿದಾಗ ನಿಮ್ಗೆ ಬೇರೆ ತರ ಕಾಣುತ್ತೆ. ಇಲ್ಲಿ ನೋಡಿ ಈ ಲೈಟ್ಸು ಇದು ಮುಂಚೆನೆ ತಗೊಂಡಿದ್ವಿ ನಾವು, ಲ್ಯಾಂಪ್ ತಗೊಂಬರೋಣ ಅಂದ್ಬಿಟ್ಟು ಇದು ತಗೊಂಡ್ ಬಂದಿದ್ವಿ. ಸೊ ಅದೇ ತರ ಮ್ಯಾಚಿಂಗ್ ಅದೇ ಸಿಕ್ಬಿಡ್ತು ನೋಡಿ ಇನ್ನೊಂದು ಇಲ್ಲಿಗೆ. ಸೊ ಇದು ಮುಗೀತು. ಇದಾದ್ಮೇಲೆ ಇಲ್ಲಿ ನಮ್ಮ ಯಜಮಾನ್ರು ನೋಡಿ ಇದನ್ನ ನಾನೇ ತುಂಬಾ ಇಷ್ಟಪಟ್ಟಿದ್ದು ಇದನ್ನ ಫಸ್ಟ್ ತಗೋಬೇಕಾದ್ರೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಇದು ನೋಡ್ತಿರ್ಬೋದು ನೀವು, ಇದು ಆಕ್ಚುಲಿ ತುಂಬಾ ದೊಡ್ಡದು. ಇಲ್ಲಿಗೆ ಆಕ್ಚುಲಿ ಫಿಟ್ ಆಗಲ್ಲ, ಇಷ್ಟಿಷ್ಟು ಗ್ಯಾಪ್ ಇದೆ ಆ ಕಡೆ ಈ ಕಡೆ, ಇನ್ನ ದೊಡ್ಡದಿದೆ. ಸೊ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತಲ್ಲ ನಾವು ಇಷ್ಟು ದೊಡ್ಡ ಕ್ಯಾಬಿನೆಟ್ ನನ್ನ ಲೈಫಲ್ಲಂತೂ ನಾನು ಫಸ್ಟ್ ನಮ್ಮ ಮನೆಗೆ ಇಟ್ಕೊಂಡಿರೋದು. ನಾವೆಲ್ಲ ಟೇಬಲ್ಸ್ ಆ ತರ ಇಟ್ಕೊಳ್ತಾ ಇದ್ವಿ. ಇಲ್ಲಿ ನೋಡಿ ಇಲ್ಲಿ ಆನೆ ಮರಿ. ಸೊ ಇದು ಗೋಲ್ಡ್ ಟೈಪ್ ಮಾಡಿದೀವಿ. ಸೊ ಎಲ್ಲೋ ಮಾಡೋಣ ಅಂತಿದ್ವಿ, ಬಟ್ ಗೋಲ್ಡ್ ಮಾಡಿದೀವಿ. ಏನಿಲ್ಲ ಇಲ್ಲೇನ ಅಂತದೇನು ಎಕ್ಸ್ಪ್ಲೇನ್, ಲ್ಯಾಂಪ್ ಇದೆ ಅಷ್ಟೇ. ಇದು ನೋಡಿ, ಇದು ನಯನ ಫೇವ್ರೆಟ್, ತುಂಬಾ ಇಷ್ಟಪಟ್ಟು ತಗೊಂಡಿರೋದು. ತುಂಬಾ ತೂಕ ಇದೆ, ಇದ್ರಲ್ಲಿ ತುಂಬಾ ಇದಾಕಿದ್ದಾರೆ. ಇದು ತುಂಬಾ ಇಷ್ಟಪಟ್ಟು ನಾನು ತಗೊಂಡಿರೋದು ಟಿವಿ ಹತ್ರ ಇಡೋಕೋಸ್ಕರ. ಚೆನ್ನಾಗಿದೆ. ಸೊ ಹೇಗಿದೆ ಕಮೆಂಟ್ ಮಾಡಿ. ಹೂ ನಿಂತರನೇ ಇದೆ. ಥ್ಯಾಂಕ್ ಯು ಸೋ ಮಚ್. ಆರ್ಟಿಫಿಷಿಯಲ್ ನೋಡಿ ಹೆಂಗ್ ಮಾತಾಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಟಿವಿ. ಇದನ್ನ ರೇರ್ ನೋಡೋದು ಟಿವಿ, ನಾವು ತುಂಬಾ ಕಡಿಮೆ ನೋಡೋದು. ಮೇನ್ ಇಲ್ಲೊಂದು ಇದಿದೆ, ಅದ್ರದ್ದು ಬನ್ನಿ ಸ್ನೇಹಿತರೆ, ಬನ್ನಿ ಇಲ್ಲಿ ಹತ್ರ ಬನ್ನಿ. ಇದು ತುಂಬಾ ಜನರ ಕನಸು. ಏನ್ ಹೇಳಿ, ಇದು ನಮ್ಮ ಗೋಲ್ಡನ್ ಪ್ಲೇ ಬಟನ್. ಗೋಲ್ಡನ್ ಪ್ಲೇ ಬಟನ್ ಏನ್ ಇದು ಹಿಂಗ್ ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಸ್ವಲ್ಪ ಧೂಳು ತುಂಬಿಟ್ಟಿದೆ ಸ್ನೇಹಿತರೆ. ಇದು ನಮ್ಗೆ ತುಂಬಾ ಸ್ಪೆಷಲ್, ಇದು ಗೋಲ್ಡನ್ ಪ್ಲೇ ಬಟನ್ನು. ಸೊ ಇದನ್ನ ಇಲ್ಲಿಟ್ಟಿದೀವಿ. ಆಕ್ಚುಲಿ ಇದನ್ನ ಮುಂದೆ ಇಡ್ಬೇಕಿತ್ತು, ಅಲ್ಲಿ ಇನ್ನ ಇದ್ ಮಾಡ್ಸಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಇಟ್ಟಿದೀವಿ. ಆಮೇಲೆ ಅದನ್ನ ಫ್ರೇಮ್ ಹಾಕ್ಸ್ಬಿಟ್ಟು ಇಲ್ಲಿ ಮುಂದೆ ಇಡ್ತೀವಿ. ಸೊ ಅಲ್ಲಿವರೆಗೂ ಹಿಂದೆ ಇರ್ಲಿ. ಸೊ ಇದು ನಾನ್ ತೋರಿಸ್ತೀನಿ ಇರು. ಸರಿ, ಇಲ್ಲಿ ನೋಡಿ, ಮೊನ್ನೆ ನಮ್ಮ ಯಜಮಾನ್ರು ಒಬ್ರೇ ಮೈಸೂರ್ಗೆ ಹೋಗಿದ್ದಾರೆ ನನ್ನ ಬಿಟ್ಟು. ಸೊ ಮೈಸೂರ್ಗೆ ಹೋದಾಗ ಲಾಗ್ ಮಾಡಿದ್ದಾರೆ ಅವ್ರ ಚಾನಲಲ್ಲಿ. ಸೊ ಅವಾಗ ತಂದಿರೋದು ಇದು ತುಂಬಾ ಕ್ಯೂಟ್ ಆಗಿದೆ. ಮೈಸೂರು ಅರಮನೆ ಸ್ಮಾಲ್ ಗಡಿಯಾರ ತಂದಿದ್ದೀವಿ. ಇಲ್ಲಿ ನೋಡಿ. ಸೊ ಇದು ಸೌಂಡ್ ನೋಡಿ ಸ್ನೇಹಿತರೆ, ನೈನಾ ಇಲ್ಲಿ ಒಂದ್ಸರಿ ತೋರಿಸ್ಬಿಡ ನೋಡೋಣ. ಒಂದ್ ಲೈಟ್ ಆಗಿ ಮೂವ್ಮೆಂಟ್ ಹಿಂಗೆ. ತಡಿ ಸೈಲೆಂಟ್ ಆಗಿರೋ ಒಂದ್ ನಿಮಿಷ. ಇಲ್ಲಿ ನೋಡಿ ನಮ್ಮ ಬೆಡ್ರೂಮ್. ಆಕ್ಚುಲಿ ಇದನ್ನ ನೋಡ್ಬಿಟ್ಟು ಇರ್ಲಿ, ಇದು ನಯನಾಗ ಇಷ್ಟ ಅಂತ ಮಾಡ್ಕೊಟ್ಟಿರೋದು. ನೀನು ಅನ್ನೋ ಸ್ಟೈಲ್ ಟೈಮ್ ಆಗ್ಬಿಡ್ತು. ಒಂದ್ ನಿಮಿಷ. ಬನ್ನಿ ಸ್ನೇಹಿತರೆ, ಇಲ್ಲಿ ನೋಡಿ, ಇಂಕಿ ಪಿಂಕಿ ಪಾಂಕಿ ಫಾದರ್ ಆಡೆಡ್ ಡಾಂಕಿ. ಸೊ ನಯನಾಗೆ ಪಿಂಕ್ ಇಷ್ಟ ಅನ್ಬಿಟ್ಟು ಈ ಒಂದು ರೂಮ್ ನ ಪಿಂಕು ವೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ. ಬಾರ್ಬಿ ಗರ್ಲ್ ತರ ಮಾಡ್ಬಿಟ್ಟಿದೀವಿ. ಮುಂಚೆ ನೀವು ವಿಡಿಯೋ ನೋಡಿರ್ತೀರಾ, ಸ್ವಲ್ಪ ಇಲ್ಲೆಲ್ಲ ಬೀರು ಅದು ಇದು ಇಟ್ಟು ತುಂಬಾ ಕಂಜೆಸ್ಟೆಡ್ ಇತ್ತು. ಸೊ ಈಗ ಫುಲ್ ಫ್ರೀ ಆಗ್ಬಿಟ್ಟಿದೆ. ಸೊ ಇದು ನಮ್ಮ ರೂಮ್. ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡು. ಇದು ನಮ್ಮ ಬೆಡ್. ಎಲ್ಲ ಹೇಳ್ಬಿಟ್ಟೆ ನೀನು. ಇದು ನಮ್ಮ ಇರ್ಮಾ, ಇದು ನಮ್ಮ ಇದು ನಮ್ಮ ಹೇಳ್ತಾನೆ ಇರ್ತೀಯ ನೀನು. ಸೊ ಇದು ಬೇರೆ ಇತ್ತು, ಕಲರ್ ಬೇರೆ ಇತ್ತು. ಇವಾಗ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದೀವಿ. ಇದು ಪಿಂಕ್, ಇದು ವೈಟ್ ಅಲ್ಲಿ ಹೇಗ್ ಕಾಣ್ತಿದೆ ಅಂತ ಹೇಳಿ. ಸೊ ಇಲ್ಲೊಂದು ಪುಟ್ಟದಾಗಿ ಒಂದು ಶೆಲ್ಫ್ ಹಾಕ್ಸಿದೀವಿ. ಇಲ್ಲಿ ಪಾಟ್ ಇಟ್ಟಿದೀವಿ. ಇಲ್ಲಿ ನೋಡಿ ಕ್ಯೂಟ್ ಆಗಿ ನಿದ್ದೆ ಮಾಡ್ತಿದ್ದೀರಾ? ಬಾಮ ನಿಮಿಷ ಸ್ನೇಹಿತರೆ, ಇಲ್ಲಿ ನೋಡಿ, ಇದನ್ನ ಹತ್ರ ನಾನು ಹೇಳ್ತೀನಿ. ನಮ್ಮ ಹಸ್ಬೆಂಡ್ ಅವ್ರನ್ನ ತರಿಸಿರೋದು. ಇದ್ ನೋಡಿ ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿದೆ. ಕೆಟ್ಟದನ್ನು ಮಾತನಾಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ನೋಡಬಾರದು, ಏನು ಮಾತಾಡದೆ ಸುಮ್ಮನೆ ಇರ್ಬೇಕು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. 10 ಗಂಟೆ ಎಲ್ಲ ಕನ್ಫ್ಯೂಸ್ ಆಗ್ಬೇಡಿ, ಅದು ಶೆಲ್ ಹಾಕಿಲ್ಲ. ಇದೊಂದು ಚಿಕ್ಕದು ತರಿಸಿದೀನಿ. ಸೊ ಇದು ಒಂದು ಶೆಲ್ಫ್ ಇದೆ. ಇಲ್ಲಿ ನೋಡಿ, ನನ್ಗೆ ಫೇವ್ರೆಟ್ ಅಂತಂದ್ರೆ, ಒಂದ್ ನಿಮಿಷ ಈ ಸೈಡ್ ಬನ್ನಿ. ನೀನು ನಾನು ಆ ಕಡೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನನ್ಗೆ ಆಕ್ಚುಲಿ ಮೂನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಸೌಂಡ್ ಕೊಡ್ತೀಮ ನೀನು. ಮೂನ್ ತರಿಸ್ಕೊಂಡು ಇಲ್ಲಿದ್ದೀನಿ. ಇಲ್ಲಿ ನೋಡಿ, ಇದು ಏನಾಗುತ್ತೆ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ.
ಹಿಂಗೂ ಮಾಡ್ಬೋದು, ಆರ್ ಎಲ್ಸ್ ಹಿಂಗೆ ಲೈಟಾಗಿ ಹಿಂಗೆ ಇದು ಮಾಡ್ಬೋದು. ಇಲ್ಲಿ ನೋಡಿ ಇವಾಗ ಅದು ಬ್ಲ್ಯಾಕ್ ಇದೆ. ಸೊ ಇಲ್ಲಿ ನೋಡಿ, ಸೊ ಚೆನ್ನಾಗಿದೆಯಾ ಸ್ನೇಹಿತರೆ? ಕಮೆಂಟ್ ಮಾಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಹೆಂಗಿದೆ, ಮಸ್ತಾಗಿದೆ ನೋಡಿ. ಇವ್ರು ಹೆಂಗಾಡ್ತಿದಾರೆ ನೋಡಿ ಇವತ್ತು. ಆಕ್ಚುಲಿ ಒಂದು ವಾರದಿಂದ ನಮಗೆ ಪುರ್ಸತ್ತೆ ಇಲ್ಲ, ನಿದ್ದೆ ಮಾಡಿಲ್ಲ, 12 ಗಂಟೆವರೆಗೂ ಎಲ್ಲ ಕೆಲಸ ಮಾಡಿದೀವಿ, ಎಲ್ಲ ಸರ್ಚಿಂಗು ಅದೆಲ್ಲ. ಸೊ ಇದು ನಮ್ಮ ಮನೆಯ ಫಸ್ಟ್ ಫೋಟೋ ಬಗ್ಗೆ ಎಕ್ಸ್ಪ್ಲೇನ್. ವೈಫೈ ಅಂತ ತೋರಿಸ್ತೀಯಾ? ಇಲ್ಲಿ ನೋಡಿ ಫೋಟೋ, ಇಲ್ಲಿ ನೋಡಿ, ಇದು ನಮ್ಮ ರಿಸೆಪ್ಷನ್ದು. ಸೊ ಪಿಂಕು ಮತ್ತೆ ವೈಟ್ ಮ್ಯಾಚ್ ಕಾಂಬಿನೇಷನ್. ಸೊ ಈ ಒಂದು ಕಾಂಬಿನೇಷನ್ ಅಲ್ಲೇ ರೂಮ್ ನ ನಾವು ಸೆಟ್ ಮಾಡ್ಕೊಂಡಿರೋದು, ನೀವು ನೋಡ್ತಿರ್ಬಹುದು. ಸೊ ಇಲ್ಲಿ ನೋಡಿ ನಾವ್ ಹೇಗ್ ಕಾಣ್ತಾ ಇದೀವಿ ಅಂತ. ಇಲ್ಲಿ ನಾವು ಆಕ್ಚುಲಿ ಡಯಟ್ ಮಾಡಿ ಸಣ್ಣ ಆಗಿದ್ವಿ. ಇದಕ್ಕೂ ಮುಂಚೆ ತುಂಬಾ ದಪ್ಪ ಇದ್ವಿ. ಸೊ ಮತ್ತೆ ಡಯಟ್ ಮಾಡಿ ಸಣ್ಣ ಆದ್ವಿ. ಸೊ ಇಟ್ ವಾಸ್ ವೆರಿ ನೈಸ್ ಮೆಮೊರಬಲ್ ಮೂಮೆಂಟ್ ಇದು ನಮ್ಗೆ. ಸೊ ಅದಕ್ಕೋಸ್ಕರ ಹಾಕಿದೀವಿ. ಇದು ಲ್ಯಾಂಪು ಇನ್ನ ಲೈಟ್ ತಂದು ಹಾಕಿಲ್ಲ. ಸೊ ನೋಡಿ ಇದು ಲ್ಯಾಂಪು ಏನೇನು ಇದೆಯಲ್ಲ, ಸೊ ಅದೆಲ್ಲ ಸೆಲೆಕ್ಟ್ ಮಾಡಿರೋದು. ಇದು ನಾನ್ ಸೆಲೆಕ್ಟ್ ಇದು ವೇಜ್ ನಯನ ಸೆಲೆಕ್ಟ್ ಮಾಡಿರೋದು. ಹಲೋ, ಫ್ಲವರ್ ನಾನ್ ಮಾಡಿದ್ದು. ಇದು ನೀನ್ ಸೆಲೆಕ್ಟ್ ನಾನೇ ಮಾಡಿದ್ದು. ಓಕೆ, ಯಾರೋ ಒಬ್ರು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಇವತ್ತೇ ಹೋಗಿ ತಂದಿದ್ದು ಆಕ್ಚುಲಿ. ಸ್ವಲ್ಪ ಮ್ಯಾಚಿಂಗ್ ಇರ್ಲಿ ಅನ್ಬಿಟ್ಟು ವೈಟ್ ಫ್ಲವರ್ ಇದು. ಸೊ ಒಂದ್ ನಿಮಿಷಮ್ಮ, ಈ ಕಬೋರ್ಡ್ ಅಲ್ಲೆಲ್ಲ ನಮ್ದು ಬಟ್ಟೆಗಳಿದೆ, ಸ್ವಲ್ಪ ಇನ್ನ ನೀಟಾಗಿ ಅರೇಂಜ್ ಮಾಡಿಲ್ಲ. ನನ್ಗೆ ಆಸೆ ಇರೋದೇನು ಅಂತಂದ್ರೆ ಇಲ್ಲಿ ಒಂದಿಷ್ಟು ದೊಡ್ಡ ಟಿವಿ ತರಿಸ್ಬಿಟ್ರೆ ನಾನು ಆರಾಮಾಗಿ ಮಲ್ಕೊಂಡು ನೋಡ್ಬೋದು ಅಂತ ಆಸೆ. ಬಟ್ ಬಡ್ಜೆಟ್ ಇಲ್ಲ ಸ್ನೇಹಿತರೆ ಇವಾಗ. ಸೊ ಇದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದು ನಮ್ಮ ನಮ್ಮ ಮದುವೆ ದಿನ ನಾವು ನಗ್ತಾ ಇರೋದು. ಇದೇನು ನಾವು ನಿಜ ಮದುವೆ ಆಗ್ತಾ ಇದೀವ? ಮದುವೆ ದಿನ ತುಂಬಾ ಅತ್ವಿ ಕೂಡ, ಅದಾದ್ಮೇಲೆ ನಗ್ತಾ ಇರೋದು ಇದು. ಇದು ನಮ್ಮ ಗ್ಯಾಡ್ಜೆಟ್ ಇಟ್ಕೊಂಡಿರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಗಿಂಬಲ್ಲು, ಹಾಗೆ ಮೈಕ್ಸು ಪ್ಲಸ್ ಲ್ಯಾಪ್ಟಾಪು, ಆಮೇಲೆ ಇನ್ನು ಒಳಗಡೆ ಏನೇನೋ ಇದೆ ಮೈಕ್ಸ್ದು ಏನೇನೋ ಇದು ಇಲ್ಲಿದೆ. ಸೊ ಇಲ್ಲಿ ನಂದು ವಾಚ್ ಕಲೆಕ್ಷನ್ ಅಂತ ಏನು ಹೇಳೋದಿಲ್ಲ, ಯಾಕಂತಂದ್ರೆ ಇದೆಲ್ಲ ಬರೀ 2,000 ರೂಪಾಯಿ ಅಷ್ಟೇ. ಕಾಸ್ಟ್ಲಿ ವಾಚ್ ಹಾಕಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಕಾಸ್ಟ್ಲಿ ವಾಚ್ ಏನೋ ಇಷ್ಟ ಇಲ್ಲ ನನಗೆ. ಸೊ ಇದಿದೆ. ಹಾಗೆ ಇಲ್ಲಿ ನಂದು ಹೆಡ್ಸೆಟ್ ಇದೆ, ಹಾಗೆ ನನ್ನ ಸ್ಪೆಕ್ಸ್ಗಳಿದೆ. ನಂದು ಎಲ್ಲ ಟೆಸ್ಟೆಡ್ ಸ್ಪೆಕ್ಸ್ಗಳು, ನಾರ್ಮಲ್ ಆಗಿ ಯಾವ್ದು ಹಾಕಲ್ಲ ನಾನು, ಎಲ್ಲ ಟೆಸ್ಟೆಡ್ ಸ್ಪೆಕ್ಸ್ ಇದೆ. ಇಲ್ಲೆಲ್ಲ ನಮ್ದು ಟ್ರೈಪಾಡ್ಸು ಅದು ಇದು ಇದೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ ಅಷ್ಟೇ. ಇಲ್ಲಿ ಬಂದ್ರೆ ಇದು ನಮ್ಮ ವಾರ್ಡ್ರೋಬ್. ಇದು ನಮ್ಮ ಇನ್ನೊಂದು ವಾರ್ಡ್ರೋಬ್. ಇಲ್ಲಿ ಸ್ವಲ್ಪ ಬಟ್ಟೆಗಳಿರ್ತೀವಿ, ಸೊ ಇಲ್ಲಿ ಜಾಸ್ತಿ ಇಡ್ತೀವಿ. ಸೊ ನಾನು ವಾರ್ಡ್ರೋಬ್ ನೋಡ್ತಿರ್ಬೋದು, ತುಂಬಾ ಬಟ್ಟೆಗಳು ಏನು ಇಲ್ಲ. ಇವ್ರದ್ದು ತುಂಬಾ ಬಟ್ಟೆಗಳು ಇದ್ವು, ಸೊ ಎಲ್ಲ ತೆಗ್ದು ಚೇಂಜ್ ಮಾಡಿ. ಸೊ ನಾನು ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ, ನಂದು ಐಟಮ್ಸ್ ಎಲ್ಲ ನನ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ. ಓಕೆ, ಸಾರಿ. ಓಕೆ, ಸೊ ನಾನ್ ಬಟ್ಟೆಗಳೇನು ಅಂತಂದ್ರೆ ಫಿಲ್ಟರ್ ಮಾಡ್ಬಿಡ್ತೀನಿ. ನಾನು ಹಳೆ ಬಟ್ಟೆಗಳನ್ನ ಯಾರಿಗಾದ್ರು ಕೊಟ್ಬಿಡ್ತೀನಿ. ಆಮೇಲೆ ಟ್ರೆಂಡ್ಗಳೆಲ್ಲ ಚೇಂಜ್ ಆಗ್ತಾ ಸೊ ನಾನು ಅದ್ರ ಪ್ರಕಾರ ಬಟ್ಟೆಗಳು ತಗೊಳ್ತೀನಿ. ಸೊ ಇದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಬಟ್ಟೆಗಳು ಜಾಸ್ತಿ ತಗೊಳ್ತೀನಿ ನಾನು, ಯಾಕಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ಬಟ್ಟೆಗಳು ಕಮ್ಮಿ ಇತ್ತು, ಜಿಪ್ಗಳು ಇರ್ತಿರ್ಲಿಲ್ಲ, ಪಿನ್ನಗಳು ಹಾಕೊಳ್ತಿದ್ದೆ. ಅದಕ್ಕೋಸ್ಕರ ಈಗ ಬಟ್ಟೆಗಳನ್ನ ನಾನು ಜಾಸ್ತಿ ತಗೊಳ್ತೀನಿ, ತುಂಬಾ ಇಷ್ಟಪಡ್ತಾರೆ. ಸೊ ಇದು ಫಿಲ್ಟರ್ ಆಗ್ಬಿಡುತ್ತೆ. ಇನ್ನೊಂದು 2 monthsಗೆ ಇದು ಫಿಲ್ಟರ್ ಆಗ್ಬಿಡುತ್ತೆ. ಸೊ ಇದು ಇಲ್ಲ, ನಾನು ಹೇಳ್ತೀನಿ ಇವಾಗ. ಸಿ ಇಲ್ಲಿ ನೋಡಿ, ಅದ್ರಲ್ಲಿ ಅರ್ಧ ಬಟ್ಟೆ ಇದೆ. ಸೊ ಇದು ನನ್ನ ಕಬೋರ್ಡ್. ನನ್ನ ಹತ್ರ ಜಾಸ್ತಿ ಏನ್ ಬಟ್ಟೆ ಇಲ್ಲ. ಇಲ್ಲಿ ನೋಡಿ, ನನ್ನ ಹತ್ರ ಸ್ಯಾರೀಸ್ ಇಷ್ಟ ಇರೋದು. ಆಮೇಲೆ ಎಲ್ರು ಯಾವ್ದು ಹಾಕಲ್ಲ ಸ್ನೇಹಿತರ, ಯಾವ್ದು ಹಾಕಲ್ಲ, ಸೀರೆಗಳೇ ಹಾಕಲ್ಲ. ನಂಗೆ ಸೀರೆ ಹಾಕೊಂಡು ಮೇಂಟೈನ್ ಮಾಡಕ್ಕೆಲ್ಲ ಬರಲ್ಲ. ಸೊ ನಾನು ಸೀರೆ ಹಾಕಲ್ಲ. ಇದು ಸೀರೆ, ಇದು ನನ್ನ ಡ್ರೆಸ್ಸಸ್, ಇನ್ನ ಅರ್ಧ ಅಲ್ಲಿದೆ. ಸೊ ಅಷ್ಟೇ ಇದು. ಆಮೇಲೆ ಯಾವಾಗಾದ್ರೂ ನನ್ ಸೀರೆ ಕಲೆಕ್ಷನ್ ಮಾಡ್ತೀನಿ, ಒಂದು 10 ಸೀರೆ ಇದೆ, ಅದನ್ನೇ ಇದ್ ಮಾಡ್ತೀನಿ. ಸೊ ಇದು ನನ್ನ ಮೇಕಪ್ ಇಲ್ಲಿದೆ. ಮೇಕಪ್ ಇದು ಏನು ಡ್ರೆಸ್ಸಿಂಗ್ ಟೇಬಲ್. ಇದು ತುಂಬಾ ಹಳೇದು. ಇದು ಆಲ್ಮೋಸ್ಟ್ ಇತ್ತಂದು 7 year ಮೇಲಾಯ್ತು. ಸೊ ಇವಾಗ ನೆಕ್ಸ್ಟ್ ಅಷ್ಟೇ ನನ್ನ ರೂಮ್. ಇದು ರೂಮು ಅಷ್ಟೇ. ಇದು ನನ್ಗೋಸ್ಕರನೇ ಮಾಡ್ಕೊಟ್ಟಿರೋದು ನಮ್ಮ ಯಜಮಾನ್ರು. ಪಿಂಕು ನಂಗೆ ತುಂಬಾ ಇಷ್ಟ ಆಯ್ತು. ರೂಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇನ್ನೇನಿಲ್ಲ. ಸೊ ಈಗ ನೆಕ್ಸ್ಟ್ ರೂಮ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಒಂದು ರೂಮ್ಗೆ ನಾವು ಪೇಂಟ್ ಮಾಡ್ಸಕ್ ಆಗ್ಲಿಲ್ಲ, ಟೈಮ್ ಇರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಂತಂದ್ರೆ ಇದು ಜಾಸ್ತಿ ಯೂಸ್ ಮಾಡಲ್ಲ ನಾವು. ನಮ್ಮ ಅತ್ತೆ ಮಾವ ಯಾರಾದ್ರೂ ಬಂದಾಗ ಸೊ ಅವರು ಇಲ್ಲಿ ಏನಿದೆ 2 ಕಾಟ್ ಇದೆ ಅಂತ ಅನ್ಕೋಬೇಡಿ. ನಮ್ಮ ಅಮ್ಮಂಗ್ ಸ್ವಲ್ಪ ಇಲ್ಲಿ ಮಲ್ಗಕ್ ಆಗಲ್ಲ ಅಂತ ಹೇಳಿ ಬೆಡ್ ಮೇಲೆ ಇಲ್ಲಿ ಮಲ್ಕೋತಾರೆ. ಅಂದ್ರೆ ಇಲ್ಲಿ ಅಂದ್ರೆ ಸ್ವಲ್ಪ ಅವ್ರಿಗೆ ಆಪರೇಷನ್ ಆಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಕಂಫರ್ಟ್ ಇರಲ್ಲ, ಅದಕ್ಕೋಸ್ಕರ ಇಲ್ಲಿ ಮಲ್ಕೊಳ್ತಾರೆ ಅಷ್ಟೇ. ಆಮೇಲೆ ಇದು ನಂದು ಏನದು ಬ್ಯಾಡ್ಮಿಂಟನ್ ಕಿಟ್ಸ್. ನಾವು ಬ್ಯಾಡ್ಮಿಂಟನ್ ಆಡ್ತೀವಿ ತುಂಬಾ. ಸೊ
ಇದು ಬ್ಯಾಡ್ಮಿಂಟನ್. Bags. ಇದು ನಾವು ಗೇಮ್ ಆಡ್ತೀವಲ್ವಾ ಆ ಒಂದು ಐಟಮ್ಸ್ ಎಲ್ಲ ಇದ್ರೊಳಗಡೆ ಇದೆ. ಸೊ ಇದು ನೋಡ್ತಿರ್ಬೋದು, ಇದು ನಂದು ಬಾಕ್ಸಿಂಗ್ ಇದು ಸ್ವಲ್ಪ ಅವಾಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಇವಾಗ ಬಿಟ್ಟಿದೀನಿ. ಸೊ ಯೋಗ ಇದು ನನ್ನ ಯೋಗ ಮ್ಯಾಟು. ಎಷ್ಟು ಒಂದು 6 ತಿಂಗಳಾಯ್ತು ಯೋಗ ಮಾಡಿಲ್ಲ. ಸೊ ಅಷ್ಟೇ ಸ್ನೇಹಿತರೆ, ಈ ರೂಮ್ ಅಲ್ಲಿ ಏನು ಅಂತದಿಲ್ಲ, ಇದೇನು ಸೆಟಪ್ ಮಾಡಿಲ್ಲ ಇದನ್ನ. ಇಲ್ಲಿ ನೋಡಿ ನಮ್ಮ ಕಿಚನ್ ಇವಾಗ ಮುಂಚೆ ಬೇರೆ ತರ ಇತ್ತು. ಓಕೆನಾ, ಚೆನ್ನಾಗಿದ್ಯಾ? ಮುಂಚೆ ಬೇರೆ ತರ ಇತ್ತು, ಇವಾಗ ಎಲ್ಲಾ ತೆಗ್ದ್ಬಿಟ್ಟು ಮಾಡಿದೀವಿ. ಇಲ್ಲಿ ನೋಡಿ ನಮ್ಮ ಇದ್ರ ಬಗ್ಗೆ ಹೇಳ್ಬೇಕು. ಆಕ್ಚುಲಿ ಫ್ರಿಡ್ಜ್ ಚೇಂಜ್ ಮಾಡೋ ಪ್ಲಾನ್ ಇರ್ಲಿಲ್ಲ. ಸೊ ನಾವು ಎಲ್ಲೋ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಏನೋ ಗೊತ್ತಿಲ್ಲ, ದೇವ್ರ ದಯೆಯಿಂದ ಏನೋ ಗೊತ್ತಿಲ್ಲ, ನಾವು ಮನೆಗೆ ಬೆಳಗ್ಗೆ ಹೋಗಿದ್ದು, ಸಂಜೆ ಮನೆಗೆ ಬಂದ ತಕ್ಷಣ ಏನೋ ಹೊಗೆ ಕಾಣಿಸ್ಕೊಂತು. ಸೊ ಇಮಿಡಿಯೇಟ್ ನೆನ್ನೆ ಚೇಂಜ್ ಮಾಡಿದ್ವಿ. ಶಾರ್ಟ್ ಸರ್ಕ್ಯೂಟ್ ಆಯ್ತು ಸ್ನೇಹಿತರೆ, ಏನೇನಿಲ್ಲ. ನಾವು ಹೋಟೆಲ್ ಮಾಡಿದ್ವಿ, ಅದ್ರ ಹೋಟೆಲ್ ಎಲ್ಲ ಮುಚ್ಚಿಬಿಟ್ವಿ. ಸೊ ಅದ್ರ ಮೆಮೊರಿಗಂತ ಇದೊಂದು ಟೇಬಲ್ ಇಟ್ಟಿದ್ವಿ. ಇದು ತುಂಬಾ ಚೆನ್ನಾಗಿದೆ. ಸೊ ಈ ಟೇಬಲ್ ನ ಯೂಸ್ ಮಾಡ್ಬಿಟ್ಟು ಪ್ರಾಪರ್ ಆಗಿ ನಮ್ಮ ಹಸ್ಬೆಂಡ್ ಅವ್ರು ಹೆಂಗ್ ಮಾಡಿದಾರೆ ನೋಡಿ. ಆಕ್ಚುಲಿ ಇನ್ನೊಂದು ಹೇಳಲೇಬೇಕು, ಇದು ಅಟ್ಯಾಚ್ ಇತ್ತು. ಸೊ ಬೆಳಗ್ಗೆ ಒನ್ ಅವರ್ ಕಷ್ಟಪಟ್ಟು ನಮ್ಮ ಹಸ್ಬೆಂಡ್ ಅರ್ಧ ಅವರ್ ಕಟ್ ಮಾಡಿದ್ದಾರೆ. ಇದು ಎಷ್ಟು ಟೈಟ್ ಇತ್ತು, ಇದನ್ನ ಕಟ್ ಮಾಡಿ ಈ ತರ ಮಾಡ್ಕೊಟ್ಟಿದ್ದಾರೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ಇದು ಫಿಲ್ಟರ್ ಏನ್ ತೋರಿಸ್ತೀಯ ಮಾಡು, ಹೊಸ ತೋರ್ಸು, ಫಿಲ್ಟರ್ ಎಲ್ಲಾರ ಮನೆಯಲ್ಲಿ ಇರುತ್ತೆ. ಸೊ ಇದ್ ನೋಡಿ, ಇದೆಲ್ಲ ಐಟಮ್ಸ್ ಎಲ್ಲ ಇಡಕ್ಕೆ ಎಲ್ಲ ಜೋಡಿಸಿಟ್ಟಿದೀವಿ. ತುಂಬಾ ಟೇಸ್ಟ್ ಚೆನ್ನಾಗಿದೆ ನಯನ. ನಿನ್ಗೆ ಏನ್ಮಾ ಇದೆಲ್ಲ ಡಿಸೈನ್ಸ್? ಅವರು ಸುಮ್ನೆ ಡವ್ ಮಾಡ್ತಾ ಇರೋದು. ಆಕ್ಚುಲಿ ಇವರೇ ಸೆಲೆಕ್ಟ್ ಮಾಡಿರೋದು. ಅವ್ರೆ ಅಂತ ಅಲ್ಲ, ಇಬ್ರು ಸೇರಿ ಹೋಗಿ ತಗೊಂಬಂದಿದ್ದು. ಎಲ್ಲ ಐಟಮ್ಸ್ ಇಬ್ರು ಸೇರಿ ಹೋಗಿ ತಗೊಂಬಂದಿದ್ದು. ಸೊ ತುಂಬಾ ಚೆನ್ನಾಗಿದೆ. ಏನೇನಿಲ್ಲ, ಇಷ್ಟೇ ನಮ್ ಕಿಚನ್ ಹೇಗಿದೆ ಅಂತ ಹೇಳಿ. ಮುಂಚೆ ಹೇಗಿತ್ತು ಅಂತ ನೋಡಿರ್ತೀರಾ, ಇವಾಗ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲ. ಅಂಡ್ ಇದೆಲ್ಲ ವಾರ್ಡ್ರೋಬ್ಗಳು, ಇದ್ರಲ್ಲಿ ಏನೇನೋ ಐಟಮ್ಸ್ ಇಟ್ಟಿದೀವಿ ಅಷ್ಟೇ. ಬಾ ಆಚೆ. ಸೊ ನೋಡಿದ್ರಲ್ಲ, ಇನ್ನೊಂದು ಹೇಳೋದ್ ಮಾಡ್ತಾ ಇತ್ತು. ದೇವ್ರ ಮನೆ ಬನ್ನಿ ಒಂದ್ ನಿಮಿಷ. ಸಾರಿ ಅಯ್ಯೋ, ದೇವ್ರ ಮನೆ ಸ್ನೇಹಿತರೆ, ಇಲ್ಲಿ ಆಕ್ಚುಲಿ ಒಂದು ಗೋಪುರ ತಂದು ಇಡ್ಬೇಕು. ಇದು ಗೋಪುರ ಬರುತ್ತಲ್ಲ ಅದು. ಸೊ ನಾವು ಗಣೇಶ ಒಂದೇ ಇಟ್ಟಿದೀವಿ, ಎಲ್ಲಾ ದೇವರುಗಳನ್ನು ಇಡಕ್ ಹೋಗ್ಲಿಲ್ಲ. ಭಗವದ್ಗೀತೆ ಇದೆ. ಇನ್ ಕೇಸ್ ಯಾವಾಗಾರು ಟೈಮ್ ಆದಾಗ ಓದ್ತೀವಿ. ಸೊ ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇದನ್ನ ತರ್ತೀವಿ. ಗೋಪುರ ತರಬೇಕು, ಗೋಪುರ ತಂದಿಲ್ಲ ನಾವು. ಸೊ ಇವಾಗಷ್ಟೇ ಪೂಜೆ ಮಾಡಿದೆ. ಸೊ ಇಲ್ಲಿ ನೋಡಿ, ಇದನ್ನ ಹೇಳೋದೇ ಮಾಡ್ತಾ ಇತ್ತು. ಇದು ಶೂ ರ್ಯಾಕ್. ಇದರಲ್ಲಿ ನಂದೊಂದು ಇಲ್ಲ, ಎಲ್ಲ ನಮ್ಮ ಯಜಮಾನ್ರವ್ರದೇ ಶೂಗಳಿದಾವೆ. ಸೊ ಸ್ವಲ್ಪ ನೀಟಾಗಿ ಜೋಡಿಸಿಲ್ಲ ನಾವು. ಇದು ತೋರಿಸೋ ಪ್ಲಾನ್ ಇರಲಿಲ್ಲ, ಅದಕ್ಕೆ ಇದು ತೋರಿಸಿಲ್ಲ. ಸ್ನೇಹಿತರೆ, ಇಷ್ಟೇ. ನಮ್ಮ ಮನೆ ಮ್ಯಾಟ್ ಬಗ್ಗೆ ಹೇಳಿಲ್ಲ. ಮ್ಯಾಟ್ ಕೂಡ ಮ್ಯಾಟ್ ಯೂಶಲಿ ಹಾಕಲ್ಲ. ಸೊ ಇಷ್ಟೇ ಸ್ನೇಹಿತರೆ ನಮ್ಮ ಮನೆ ಟೋರ್. ಸೊ ಇಲ್ಲಿಂದಾನೇ ಇನ್ನ ಚೆನ್ನಾಗಿ ವಿಡಿಯೋ ಮಾಡ್ಬೇಕು ನಯನ. ಇಷ್ಟೆಲ್ಲ ಸೆಟಪ್ ಮಾಡಿದೀವಿ. ಸೊ ಅಷ್ಟೇ ಸ್ನೇಹಿತರೆ. ನಾನ್ ಲಾಗ್ಸ್ ಮಾಡ್ಬೇಕು ಅಂತಾನೆ ನಮ್ಮ ಯಜಮಾನ್ರು ಇದೆಲ್ಲ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು, ನಮ್ಗಂತೂ ತುಂಬಾ ಖುಷಿ ಆಗಿದೆ. ಹೇಗಿದೆ ಅಂತ ಹೇಳಿ ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯನ ನಾಗ್ ವ್ಲಾಗ್ಸ್. ಅಂಡ್ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ, ನಿಮ್ಗೆ ಏನೇನು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.